ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಇಂಜಿನಿಯರ್ಗಳಿಂದ ಸರ್ಕಾರದ ಖಜಾನೆಗೆ ಭಾರೀ ನಷ್ಟ ಆರೋಪ. ಆನೇಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೋಟಿ ಲೂಟಿ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ವಾರದ ಹಿಂದೆಯೇ ಸುದ್ದಿಯಾದರೂ ಈವರೆಗೂ ತನಿಖೆಗೆ ಮುಂದಾಗಿಲ್ಲ ಪಂಚಾಯತ್ ರಾಜ್ ಇಲಾಖೆ. ತುಮಕೂರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ 40 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ. ಜಿಲ್ಲಾಧಿಕಾರಿ ಲಾಗಿನ್ ಹಾಗೂ ಡಿಜಿಟಲ್ ಸಹಿ ದುರುಪಯೋಗ. ಗೌರಿಬಿದನೂರು ಶಾಸಕರ ಪುತ್ರನ ಒಡೆತನದ ಕಂಪನಿಗೆ ಪರಾಭಾರೆ. ಕಂದಾಯ ಅಧಿಕಾರಿಗಳೇ ಶಾಮೀಲಾಗಿರುವ ಅನುಮಾನ. ಸರ್ಫರಾಜ್ ವಿರುದ್ಧ ಅಕ್ರಮ ರೆಸಾರ್ಟ್ ನಿರ್ಮಾಣ ಆರೋಪ. ಒಂದು ಮನೆಗೆ ರೆಸಾರ್ಟ್ ಅಂತ ಸೆಲ್ಫ್ ಡೆಫಿನೇಷನ್ ಕೊಟ್ರೆ ಹೇಗೆ? ಪ್ರತಿಭಟನೆ ಮಾಡಲಿ ಬಿಡಿ ಅಂತ ರೂಪೇಶ್ ರಾಜಣ್ಣ ವಿರುದ್ಧ ಸರ್ಫರಾಜ್ ಖಾನ್ ಕಿಡಿ. ಎರಡು 2013ರಿಂದ 2018ರವರೆಗಿದ್ದ ಸಿಎಂ ಸಿದ್ದರಾಮಯ್ಯ ಈಗಿಲ್ಲ. ಯಾಕೆ ಹೀಗೆ ಬದಲಾದರೂ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಮನೆಗೆ ಹೋದರೆ ನೋಡೋದೇ ಇಲ್ಲ. ಸಿಎಂ ಡಿಸಿಎಂ ಬಗ್ಗೆಯೂ ಅಸಮಾಧಾನ ಹೊರಹಾಕಿದ ಹಿರಿಯ ಶಾಸಕ ರಾಜು ಕಾಗೆ. ಅವರು ಮಾಡಿದ ಆರೋಪಕ್ಕೆ ನಾನು ಸರಿಯಾದ ಮಾಹಿತಿ ನೀಡಿದ್ದೇನೆ. ಆ ರೀತಿ ಆರೋಪಗಳಿದ್ರೆ ತನಿಖೆ ಮಾಡಿಸೋಣ ಅಂತ ಹೇಳಿರೋದು ಅದರಲ್ಲಿ ಕಟ್ಟಾಗಿದೆ. ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಬಗ್ಗೆ ಸರ್ಫರಾಜ್ ಖಾನ್ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.